ದಲ್ಲಿ ಶಾಂತ ಸ್ವಭಾವದ ಆನೆಗಳು ವಾಸಿಸುತ್ತಿವೆ. ಆನೆಗಳು ಮತ್ತು ಮಾನವರ ನಡುವೆ ಅವಿನಾಭಾವ ಸಂಬಂಧವಿದೆ. ಆ ಸಂಬಂಧವನ್ನು ಬೆಸೆಯುವವರು ಮಾವುತರು. ಪ್ರಾಚೀನ ಕಾಲದಲ್ಲಿ ಕೆಡ್ಡದ ಮೂಲಕ ಆನೆಗಳನ್ನು ಸೆರೆಹಿಡಿಯಲಾಗುತ್ತಿತ್ತು. ತದನಂತರ ಬದಲಾದ ಸನ್ನಿವೇಶದಲ್ಲಿ ಅರಣ್ಯ ಇಲಾಖೆಯು ಆಧುನಿಕ ವಿಧಗಳನ್ನು ಬಳಸಿ ಅರವಳಿಕೆ ಚುಚ್ಚುಮದ್ದಿನಿಂದ ಪುಂಡಾನೆಗಳನ್ನು ಮಾತ್ರ ಸೆರೆಹಿಡಿಯಲಾಗುತ್ತಿದೆ. ಈ ಸೆರೆಹಿಡಿದ ಪುಂಡಾನೆಗಳನ್ನು ಪಳಗಿಸಿ ಒಂದು ಸೌಮ್ಯ ಸ್ವಭಾವಕ್ಕೆ ತಂದು ಮಾನವನ ಒಡನಾಟದೊಂದಿಗೆ ಹಾಗೂ ಮಾನವನ ಜೀವನ ಶೈಲಿಯ ಜೊತೆಗೆ ಹೊಂದಿಕೊಂಡು ಹೋಗುವಂತೆ ಪಳಗಿಸುವ ಕಲೆಯೇ ಒಂದು ವಿಶೇಷ. ಅದು ಮಾವುತ ಮತ್ತೆ ಕಾವಾಡಿಗೆ ಮಾತ್ರ ಸಾಧ್ಯ. ಈ ಪಳಗಿಸಿದ ಆನೆಗಳ ಸಹಾಯದಿಂದ ಹುಲಿ ಕಾರ್ಯಾಚರಣೆಗೆ ಹಾಗೂ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ನಿವಾರಣೆಗೆ ಮತ್ತು ಗ್ರಾಮ ಪ್ರದೇಶಗಳಿಗೆ ಪ್ರವೇಶಿಸುವ ಕಾಡಾನೆಗಳನ್ನು ಪುನಃ ಕಾಡುಗಳಿಗೆ ಅಟ್ಟಲು ಈ ಪಳಗಿಸಿದ ಆನೆಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಕೋಪಗೊಂಡ ಆನೆಗಳನ್ನು ನಿಯಂತ್ರಿಸಿ ಶಾಂತ ಸ್ಥಿತಿಗೆ ತಂದು ಈ ಪಳಗಿಸುವಿಕೆಯಲ್ಲಿ ಮಾವುತರ ಪಾತ್ರ ಬಹು ಮುಖ್ಯವಾದುದು. ಅವರ ಸಾಹಸಮಯ ಧೈರ್ಯಶಾಲಿ ಗುಣಗಳು ಆನೆಗಳ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಹೀಗೆ ಪಳಗಿಸಿದ ಆನೆಗಳನ್ನು ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಕರೆತರಲಾಗುತ್ತಿದೆ. ಕಾಡಿನಿಂದ ನಾಡಿಗೆ ಬಂದ ಆನೆಗಳ ಭಾವನೆಗಳು ನಗರದ ವಾತಾವರಣಕ್ಕೆ ಹೊಂದಿಕೊಳ್ಳಲು ಕಷ್ಟವಾಗುತ್ತದೆ. ಅವುಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸಂತೈಸುವ ಮಾವುತನ ಜವಾಬ್ದಾರಿ ಅತಿ ಮುಖ್ಯವಾದದ್ದು. ಪ್ರತಿದಿನವೂ ಅವುಗಳಿಗೆ ಪೌಷ್ಟಿಕವಾದ ಭಕ್ಷ್ಯ ಭೋಜನದ ತುತ್ತನ್ನು ತಿನ್ನಿಸಿ ಮಗುವಿನಂತೆ ನೋಡಿಕೊಳ್ಳುವವರು ಮಾವುತರು ಮತ್ತು ಕಾವಾಡಿಗಳು. ಪ್ರತಿನಿತ್ಯದ ತಾಲೀಮಿನ ಸಂದರ್ಭದಲ್ಲಿ ಎದುರಾಗುವ ಅಂಬಾರಿ ಹೊರಲು ಬೇಕಾದ ತರಬೇತಿಯನ್ನು ಇಲ್ಲಿ ನೀಡಲಾಗುತ್ತದೆ. ನಗರದ ಶಬ್ದದೊತ್ತಡ, ಜನರ ಸಂಚಲನ, ವಾಹನದ ಸಂಚಾರ ಮತ್ತು ಕುಶಾಲತೋಪಿನ ಎದೆನಡುಗಿಸುವ ಸದ್ದಿಗೂ ಗಾಬರಿಯಾಗದಂತೆ ಗಜ ಸಮೂಹವನ್ನು ಮಾನಸಿಕವಾಗಿ ನಿಯಂತ್ರಿಸುವ ಚಾಣಾಕ್ಷತೆ ಮಾವುತರಿಗೆ ಮಾತ್ರ ಇದೆ. ವಿಶ್ವ ಪ್ರಸಿದ್ಧ ಜಂಬೂ ಸವಾರಿಯ ಮುಖ್ಯ ಆಕರ್ಷಣೆ ಆನೆಗಳು. ಈ ಆನೆಗಳ ಯಶಸ್ವಿ ಭಾಗವಹಿಸುವಿಕೆಗೆ ಹಿಂದಿನ ಶಕ್ತಿ ಮಾವುತ ಬಂಧುಗಳು. ಆನೆಗಳೊಂದಿಗಿನ ಅವರ ಶ್ರಮ, ಧೈರ್ಯ ಮತ್ತು ಪ್ರೀತಿಯ ಸಂಬಂಧವೇ ದಸರಾ ಉತ್ಸವವನ್ನು ಯಶಸ್ವಿಗೊಳಿಸುತ್ತದೆ. ಅಂಬಾರಿಯನ್ನು ಹೊತ್ತು ನಡೆಯುವ ಆನೆ ಮತ್ತು ಅಕ್ಕಪಕ್ಕದಲ್ಲಿ ನಡೆಯುವ ಆನೆಗಳನ್ನು ವಿಚಲಿತವಾಗದಂತೆ ರಸ್ತೆಯುದ್ದಕ್ಕೂ ಸಂತೈಸುತ್ತಲೇ ನಡೆಸುವ ಮಾವುತರು ಮತ್ತು ಕಾವಾಡಿಗಳು ಅವರ ಕುಟುಂಬದೊಂದಿಗೆ ಮೈಸೂರಿಗೆ ಆಗಮಿಸುತ್ತಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ.